ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ವರಮಹಾಲಕ್ಷ್ಮಿ ವ್ರತಾಚರಣೆ ಪ್ರಯುಕ್ತ ಸಂಬಂಧಿತ ವಿಡಿಯೋಗಳು ಒಮ್ಮೆಲೆ ಪ್ಲೇಲಿಸ್ಟ್ನಲ್ಲಿ ಲಭ್ಯವಿದೆ. ನೀವು ಒಮ್ಮೆ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಕಾಮಾಕ್ಷಿ ದೀಪಕ್ಕೆ ಸರಳವಾಗಿ ಹೂವಿನಿಂದ ಅಲಂಕಾರವನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ಅಲಂಕಾರವನ್ನು ಮಾಡಲು ಕಾಮಾಕ್ಷಿ ದೀಪ, ಕೆಂಪು ಗುಲಾಬಿ ಹೂವು, ಮಲ್ಲಿಗೆ ಹೂವು, ಡಬಲ್ ಸೈಡ್ ಪ್ಲಾಸ್ಟರ್ ಮತ್ತು ಕತ್ತರಿ ಬೇಕಾಗುತ್ತದೆ. ಮೊದಲಿಗೆ ಕಾಮಾಕ್ಷಿ ದೀಪದ ಹಿಂಭಾಗ ಪ್ರಭಾವಳಿಯ ಮೇಲೆ ಡಬಲ್ ಸೈಡ್ ಪ್ಲಾಸ್ಟರ್ ಅನ್ನು ಬಳಸಿ ವಿ ಆಕಾರದಲ್ಲಿ ಅಂಟಿಸಿಕೊಳ್ಳಬೇಕು. ನಂತರ ದೀಪದ ಮೇಲ್ಭಾಗದ ತುದಿಯಲ್ಲಿ ಒಂದು ಕೆಂಪು ಗುಲಾಬಿಯನ್ನು ಅಂಟಿಸಿ ಅದರ ಎಡಭಾಗ ಮತ್ತು ಬಲಭಾಗದಲ್ಲಿ ಸಾಲಾಗಿ ಮಲ್ಲಿಗೆ ಹೂವನ್ನು ಅಂಟಿಸಿಕೊಳ್ಳಬೇಕು. ನೀವು ಬೇಕಾದಲ್ಲಿ ಮಲ್ಲಿಗೆ ಹೂವು ಬದಲಿಗೆ ಕಾಕಟ, ಕನಕಾಂಬರ, ಸ್ಫಟಿಕ, ಸುಗಂಧರಾಜ ಅಥವಾ ಮೊಲ್ಲೆ ಹೂವನ್ನು ಕೂಡ ಬಳಸಬಹುದಾಗಿದೆ. ಬಳಿಕ ಕೊನೆಯ ಭಾಗದಲ್ಲಿ ಎರಡೂ ಕಡೆ ಮತ್ತೆ ಗುಲಾಬಿ ಹೂವನ್ನು ಅಂಟಿಸಿಕೊಳ್ಳಬೇಕು. ಆನಂತರ ದೀಪದ ಕೆಳಭಾಗದಲ್ಲೂ ಸಹ ಡಬಲ್ ಸೈಡ್ ಪ್ಲಾಸ್ಟರ್ ಅನ್ನು ಅಂಟಿಸಿ ಮಲ್ಲಿಗೆ ಹೂವನ್ನು ಅಂಟಿಸಿಕೊಳ್ಳಬೇಕು. ನೆನಪಿರಲಿ, ಹೂವನ್ನು ಬಳಸುವಾಗ ಆದಷ್ಟು ಲೈಟ್ ವೈಟ್ ಆಗಿರುವ ಹೂವನ್ನು ತೆಗೆದುಕೊಳ್ಳಿ. ಅದೇ ರೀತಿ ಹೂವಿನಲ್ಲಿ ಕೂಡ ತೇವಾಂಶ ಇಲ್ಲದಂತೆ ನೋಡಿಕೊಳ್ಳಿ, ಇಲ್ಲವಾದರೆ ಅದು ಅಂಟುವುದಿಲ್ಲ. ನೀವು ಬೇಕಾದಲ್ಲಿ ಅದರ ಮೇಲ್ಭಾಗಕ್ಕೆ ಸೂಜಿ ದಾರದಿಂದ ಮಲ್ಲಿಗೆ ಹೂವನ್ನು ಒಂದೇ ಕಡೆ ಬರುವಂತೆ ಪೋಣಿಸಿ ಹೂವಿನ ತೊಟ್ಟು ಮೇಲ್ಭಾಗ ಬರುವಂತೆ ದೀಪದ ಕೆಳಭಾಗದಲ್ಲಿ ಕಟ್ಟಿಕೊಳ್ಳಬಹುದು. ಡಬಲ್ ಸೈಡ್ ಪ್ಲಾಸ್ಟರ್ ಸಹಾಯದಿಂದ ಅಂಟಿಸಿದ ಹೂವಿನ ಮೇಲ್ಭಾಗ ಬರುವಂತೆ ಈ ದಾರವನ್ನು ಕಟ್ಟಿಕೊಳ್ಳಬೇಕು. ಕಟ್ಟಿಕೊಂಡ ಬಳಿಕ ಈ ರೀತಿಯಾಗಿ ದೀಪವು ಕಾಣುತ್ತದೆ. ಇದೇ ರೀತಿಯಾಗಿ ಮತ್ತೊಮ್ಮೆ ಇನ್ನೊಂದು ದೀಪಕ್ಕೂ ಅಲಂಕಾರ ಮಾಡೋಣ. ಮೊದಲ ದೀಪಕ್ಕೆ ಅಂಟಿಸಿದಂತೆ ದೀಪದ ಹಿಂಭಾಗ ಡಬಲ್ ಸೈಡ್ ಪ್ಲಾಸ್ಟರ್ ಅನ್ನು ಅಂಟಿಸಿ ಮೇಲ್ಭಾಗ ಗುಲಾಬಿ ಹೂವನ್ನಿಟ್ಟು ಅದರ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಮಲ್ಲಿಗೆ ಹೂವನ್ನು ಅಂಟಿಸಿಕೊಂಡು ಕೊನೆಯಲ್ಲಿ ಎರಡೂ ಕಡೆಗಳಲ್ಲೂ ಗುಲಾಬಿ ಹೂವನ್ನು ಅಂಟಿಸಿಕೊಳ್ಳಬೇಕು. ನಿಮ್ಮ ಬಳಿ ಒಂದೇ ದೀಪವಿದ್ದರೆ ಒಂದೇ ದೀಪಕ್ಕೆ ಅಲಂಕಾರ ಮಾಡಬಹುದು. ಆದರೆ ನಾನಿಲ್ಲಿ ಎರಡೂ ದೀಪವನ್ನು ಅಲಂಕರಿಸಿ ತೋರಿಸುತ್ತಿದ್ದೇನೆ. ದೀಪದ ಕೆಳಭಾಗದಲ್ಲೂ ಸಹ ಅದೇ ರೀತಿಯಾಗಿ ಡಬಲ್ ಸೈಡ್ ಪ್ಲಾಸ್ಟರ್ ಸಹಾಯದಿಂದ ಹೂಗಳನ್ನು ಅಂಟಿಸಿಕೊಳ್ಳಬಹುದು. ಇಲ್ಲವಾದಲ್ಲಿ ಸೂಜಿ ದಾರದಿಂದ ಹೂವನ್ನು ಪೋಣಿಸಿ ಕಟ್ಟಿಕೊಳ್ಳಬಹುದಾಗಿದೆ. ಎರಡೂ ಕಾಮಾಕ್ಷಿ ದೀಪಗಳನ್ನು ಅರಿಶಿನ, ಕುಂಕುಮ ಮತ್ತು ಹೂಗಳಿಂದ ಅಲಂಕಾರ ಮಾಡಿದ ಬಳಿಕ ಈ ರೀತಿಯಾಗಿ ಸುಂದರವಾಗಿ ಕಾಣುತ್ತದೆ. ನಿಮಗೂ ಕೂಡ ಕಾಮಾಕ್ಷಿ ದೀಪದ ಮೇಲೆ ಹೂಗಳು ಕೂರುವುದಿಲ್ಲ, ಜಾರುತ್ತಿದೆ ಎನ್ನುವ ಅನುಭವವಾಗಿದ್ದರೆ ಒಮ್ಮೆ ನೀವು ಕೂಡ ಈ ಟೆಕ್ನಿಕ್ ಅನ್ನು ಬಳಸಿ ದೀಪವನ್ನು ಅಲಂಕರಿಸಿ ನೋಡಿ. ಅಲ್ಲದೆ ಹೂವನ್ನು ಕಟ್ಟಲಿಕ್ಕೆ ಬಾರದವರು ಸಹ ಬಿಡಿ ಹೂವನ್ನು ಬಳಸಿ ಈ ರೀತಿಯಾದ ಅಲಂಕಾರವನ್ನು ಮಾಡಬಹುದು. ಪ್ರತಿ ಶುಕ್ರವಾರ ಅಥವಾ ಆಷಾಢ ಶುಕ್ರವಾರದಂದು ಅಥವಾ ವರಮಹಾಲಕ್ಷ್ಮಿ ವ್ರತಾಚರಣೆ ಸಂದರ್ಭದಲ್ಲಿ ಈ ರೀತಿಯ ಅಲಂಕಾರವನ್ನು ನೀವು ಸಹ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.